ಸಿಎಂ ಸಿದ್ದರಾಮಯ್ಯ ಅವರನ್ನ ಸಚಿವ ನಾಗೇಂದ್ರ ಅವರು ಭೇಟಿಯಾಗಿದ್ದಾರೆ ಅನ್ನೋ ಮಾಹಿತಿ. ಮುಖ್ಯಮಂತ್ರಿ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ನಾಗೇಂದ್ರ ಅವರು ಭೇಟಿಯಾಗಿದ್ದಾರೆ. ರಾಜೀನಾಮೆಯ ಚರ್ಚೆಯಾಗ್ತಾ ಇರೋ ಬೆನ್ನಲ್ಲೇ ಈ ಭೇಟಿ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಅಂದ್ರೆ ರಾಜೀನಾಮೆ ಸಲ್ಲಿಸೋದಕ್ಕೋಸ್ಕರ ಸಿಎಂ ಅವರನ್ನ ಭೇಟಿಯಾಗ್ತಿದ್ದಾರಾ ಸಚಿವ ನಾಗೇಂದ್ರ ಅನ್ನುವಂಥ ಕುತೂಹಲ ಸೃಷ್ಟಿಯಾಗ್ತಾ ಇದೆ. ಸಿಎಂ ಸರ್ಕಾರಿ ನಿವಾಸದಲ್ಲಿ ನಾಗೇಂದ್ರ ಸಿಎಂ ಅವರನ್ನ ಭೇಟಿಯಾಗಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಅಕ್ರಮದಲ್ಲಿ ನಾಗೇಂದ್ರ ಅವರ ಪಾಲಿದೆ ಅಂತ ಬಿಜೆಪಿ ಪ್ರತಿಭಟನೆಗಳನ್ನ ಮಾಡ್ತಾ ಇದೆ, ನಿರಂತರ ಆರೋಪಗಳನ್ನ ಮಾಡ್ತಾ ಇದೆ. ಇನ್ನು ನಾಗೇಂದ್ರ ಅವರ ಆಪ್ತರನ್ನ ಈಗಾಗಲೇ SIT ಅರೆಸ್ಟು ಕೂಡ ಮಾಡಿದೆ. ನಾಗರಾಜ್ ಅಂತ ನಾಗೇಂದ್ರ ಅವರ ಜೊತೆಗೆ ಗುರುತಿಸಿಕೊಂಡಂತವರು, ಅವರನ್ನ ಅರೆಸ್ಟ್ ಮಾಡಿ ವಿಚಾರಣೆಗೂ ಕೂಡ ಒಳಪಡಿಸಲಾಗಿದೆ. ಅವರೊಂದಿಷ್ಟು ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ನಾಗೇಂದ್ರ ಅವರಿಗೆ ಮುಳುವಾಗುವಂತ ಸಾಧ್ಯತೆಗಳು ಕಾಣ್ತಾ ಇದೆ. ಆ ಮೂಲಕ ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ನಾಗೇಂದ್ರ ಅವರ ರೂಪದಲ್ಲಿ ಪತನವಾಗತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಮೂಡ್ತಾ ಇದೆ. ಈಗ ನಾಗೇಂದ್ರ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಅವರ ಸರ್ಕಾರಿ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ ಅನ್ನೋ ಡೀಟೇಲ್. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿ. ಹರೀಶ್, ವಿಕೆಟ್ ಪತನದ ಮುನ್ಸೂಚನೆನಾ ಇದು? ರಕ್ಷಕ್, ಬಹಳ ಮುಖ್ಯವಾಗಿರುವಂತದ್ದು ಕೆಲವೇ ಕ್ಷಣಗಳ ಹಿಂದಷ್ಟೇ ಕೂಡ ಸಚಿವ ನಾಗೇಂದ್ರ ಅವರು ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ. ಸಿಎಂ ಸರ್ಕಾರಿ ನಿವಾಸ ಕಾವೇರಿಗೆ ತೆರಳಿರುವಂತಹ ನಾಗೇಂದ್ರ ಅವರು ಮುಖ್ಯವಾಗಿ ಕೂಡ ರಾಜೀನಾಮೆಯನ್ನು ಕೂಡ ಇವತ್ತು ಕೊಡಬೇಕಾಗಿದೆ ಅನ್ನುವಂತ ಮಾತನ್ನ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು. ಹಾಗಾಗಿ ಇವತ್ತು ನಾಗೇಂದ್ರ ಅವರು ಈಗ ರಾಜೀನಾಮೆ ಕೊಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಈಗ ದಟ್ಟವಾಗಿ ಹರಿದಾಡ್ತಿದೆ. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಕೂಡ ಮಾಧ್ಯಮಗೋಷ್ಠಿ ನಡೆಸಿ ಅವರು ರಾಜೀನಾಮೆಯನ್ನು ಸಲ್ಲಿಸ್ತಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ನಿನ್ನೆ ರಾತ್ರಿ ಕೂಡ ನಾಗೇಂದ್ರ ಅವ್ರ ಜೊತೆ ಚರ್ಚೆ ಸಂದರ್ಭದಲ್ಲಿ ಕೂಡ DCM DK ಶಿವಕುಮಾರ್ ಆಗಿರ್ಬೋದು, ಗೃಹ ಸಚಿವ ಪರಮೇಶ್ವರ್ ಸೇರಿದಂತೆ ಹಲವರು ಕೂಡ ಚರ್ಚೆ ಮಾಡಿದ್ರು. ಅದು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿದ್ರು. ಮತ್ತೆ SIT ತನಿಖೆಯನ್ನು ಸಚಿವ ನಾಗೇಂದ್ರ ರಾಜೀನಾಮೆ ನೀಡೋದು ಬಹುತೇಕ ಖಚಿತ ಆಗ್ತಾ ಇದೆ. ಈಗ ಒಂದು ಬೆಳವಣಿಗೆ ಆಗ್ತಾ ಇರೋದು, ಸಿಎಂ ಅನ್ನ ನಾಗೇಂದ್ರ ಅವರು ಭೇಟಿಯಾಗಿದ್ದಾರೆ. ಸಿಎಂ ಅವರನ್ನ ಭೇಟಿಯಾಗಿರೋದು ರಾಜೀನಾಮೆ ಸಲ್ಲಿಸುವ ಉದ್ದೇಶದಿಂದ ಅನ್ನೋದರ ಬಗ್ಗೆ ಈಗ ಕುತೂಹಲ ಸೃಷ್ಟಿಯಾಗ್ತಾ ಇದೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂಥ ಅಕ್ರಮ ಮತ್ತು ಅಧಿಕಾರಿಯೊಬ್ಬರ ಆತ್ಮಹತ್ಯೆ, ಆ ಅಧಿಕಾರಿ ಬರೆದಿರುವಂಥ ಡೆತ್ ನೋಟ್ನಲ್ಲಿ ಸಚಿವರ ಮೌಖಿಕ ಸೂಚನೆಯಂತೆ ಈ ಅಕ್ರಮ ನಡೆದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.